ಆ ದೃಷ್ಟಿ ಬಿಟ್ಟು ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ದತ್ತನ ಕಾಲನ್ನ ಸೀಮಾ ಹಿಡ್ಕೊಂಡಿರ್ತಾಳೆ. ನೋಡು, ಇದು ಒಂದು ಹಿಂದಿನ ಕಾಲದಲ್ಲಿ ಈಗ ನೀ ನನ್ನ ಕಾಲ್ ಹಿಡ್ಕೊಂಡಿದ್ದೆ ನೋಡು, ಆ ಪೊಸಿಷನ್ ಅಲ್ಲಿ ನಾನಿದ್ದೆ. ಅದು ನಿನ್ಗೆ ನೆನ್ಪಿರ್ಬೇಕು ಅಲ್ವಾ? ಅವತ್ತು ನನ್ನನ್ನ ಪ್ರೀತಿನ ನೀನು ಒದ್ದು ಹೋಗ್ಬೇಡ, ನನ್ನ ಪ್ರೀತಿನ ಒಪ್ಕೋ ಅಂತ ನಿನ್ ತರನೇ ನಾನು ಎಷ್ಟೊಂದು ಬೇಡ್ಕೊಂತ ಇದ್ದೆ. ಆವತ್ತು ನನ್ನ ನೋವನ್ನ ನೋಡಿ ಆಕಾಶನೇ ಮರ್ಗಿತ್ತು. ಆದ್ರೆ ನೀನ್ ಮಾತ್ರ ಅದನ್ನ ಕ್ಯಾರೆ ಅಂತ ಹೇಳ್ದೇನೆ ನನ್ನ ಪ್ರೀತಿನೇ ಒದ್ದು ಹೋಗಿದ್ಯಲ್ವಾ? ಇವತ್ತು ನೀನು ಕೂಡ ಹಾಗೇನೆ ಕಣೆ. ನೋಡು, ಕರ್ಮ ಯಾರನ್ನು ಕೂಡ ಸುಮ್ನೆ ಬಿಡಲ್ಲ ಅನ್ನೋದು ಇದಕ್ಕೇನೆ. ನೋಡು, ಕಣ್ಣೀರಿಗೆ ಕರ್ಗುವಂತ ದತ್ತಾತ್ರೇಯ ಯಾವತ್ತೂ ಸತ್ತೋಗಿದ್ದಾನೆ. ಇವಾಗ ನಿನ್ ಮುಂದೆ ಇರೋದು ರಕ್ತ ಹರಿಸುವ ದತ್ತ ಅಂತ ಹೇಳ್ಕೊಂಡು ದತ್ತ ಅಲ್ಲಿಂದ ಹೊರಟೋಗಿದ ತಕ್ಷಣ ಆಗ ನಿಧಾನಕ್ಕೆ ಮೇಲೆದ್ದು ಸೀಮಾ ದತ್ತಾತ್ರೇಯ ಅಂತ ಕೂಗಿದ ತಕ್ಷಣ ಆಗ ದತ್ತ ಮತ್ತೆ ಅಲ್ಲೇ ನಿಂತ್ಕೊಂಡು ಹಿಂದೆ ತಿರುಗಿ ನೋಡ್ತಾನೆ. ಇನ್ನ ಒಂದ್ ಕಡೆ ದೃಷ್ಟಿ ಮಾತ್ರ, ಯಜಮಾನ್ರೆ, ಅವಳು ಮದ್ವೆಗಿಂತ ಮುಂಚೆ ನಿಮ್ ಜೀವನದಲ್ಲಿ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಇವಾಗ ಮದ್ವೆ ಆದ್ಮೇಲೆ ಬಂದಿದ್ದಾಳೆ. ಒಂದ್ ವೇಳೆ ಮುಂಚೆ ತರನೇ ಏನಾದ್ರೂ ಪ್ರೀತಿಯಿಂದ ಹಾಗೆ ಮಾತಾಡಿ ನಿಮ್ ಮನ್ಸನ್ನ ಹಾಗೆ ಕರ್ಗಿಸ್ಬಿಟ್ರೆ ಅಂತ ದೃಷ್ಟಿ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನ ಒಂದ್ ಕಡೆ ದತ್ತ ಮಾತ್ರ ಮತ್ತೆ ಸೀಮನ್ ಹತ್ರ ಬಂದ್ಕೊಂಡು, ಹೋ ದತ್ತಾತ್ರೇಯ ಅಂತ ಈ ತರ ಪ್ರೀತಿಯಿಂದ ಮತ್ತೆ ಕರೆದ ತಕ್ಷಣ ಮತ್ತೆ ನಿನ್ ಕಣ್ಣೀರಿಗೆ ನಾನು ಕರಗ್ ಬಿಡ್ತೀನ ಅಂತ ಅನ್ಕೊಂಡಿದ್ಯಾ? ಇವಾಗ ನೀನ್ ಮಾಡ್ತಾ ಇರೋದು ನಾಟಕ ಅಂತ ಇದ್ರಕ್ಕಿಂತ ದೊಡ್ಡ ಸಾಕ್ಷಿ ಏನಾದ್ರೂ ಬೇಕಾ ಅಂತ ದತ್ತ ಕೇಳ್ತಿರ್ಬೇಕಾದ್ರೆ ಇಲ್ಲ ಅಂತ ಅವಳು ಹೇಳಕ್ ಬರ್ತಾವಳು. ಸಾಕ್ ನಿಲ್ಸ್ ಮಾಡು, ನಿನ್ ಪ್ರೀತಿಗೆಲ್ಲ ಕರ್ಗುವಂತ ಮಗನೇ ನಾನಲ್ಲ. ನೋಡು, ನಿನ್ ಪ್ರೀತಿನ ನಾಟಕನ ಇವಾಗ ಟೈಮ್ ಪಾಸ್ ನಾಟಕನ ನಾನು ನಂಬುವಷ್ಟು ದಡ್ಡನಲ್ಲ. ನೋಡು, ನೀನ್ ಇವಾಗ ಹೇಗ್ ಬಂದಿದ್ಯೋ ಅದೇ ದಾರಿಯಲ್ಲೇನೆ ನೀನು ವಾಪಸ್ ಹೋದ್ರೆ ನಿನ್ಗೇನೆ ಒಳ್ಳೇದು. ಇಲ್ಲ ಅಂತಂದ್ರೆ ಮುಂದೆ ಆಗೋ ಪರಿಣಾಮಕ್ಕೆ ನಾನ್ ಮಾತ್ರ ಹೊಣೆ ಅಲ್ಲ ಅಂತ ಹೇಳ್ಬಿಟ್ಟು ದತ್ತ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇನ್ನ ಒಂದ್ ಕಡೆ ಸೀಮಗ್ ಮಾತ್ರ ತುಂಬಾನೇ ಕೋಪ ಬಂದ್ಕೊಂಡು, ಏಯ್ ದತ್ತಾತ್ರೇಯ, ನಾನ್ ವಾಪಸ್ ಬಂದಿರೋದು ಇಲ್ಲಿಂದ ಸುಮ್ನೆ ವಾಪಸ್ ಹೋಗಕ್ಕಲ್ಲ. ನೋಡು, ಈ ಆಕಾಶ ಭೂಮಿ ತಲೆ ಕೆಳಗಾದ್ರೂ ಪರವಾಗಿಲ್ಲ, ನಾನ್ ನಿನ್ನನ್ನ ಪಡ್ಕೊಂತೀನಿ, ನಿನ್ನನ್ನ ನನ್ನವನಾಗಿ ಮಾಡ್ಕೊಂತೀನಿ ಅಂತ ಸೀಮಾ ಹೇಳ್ತಾ ಇರ್ತಾಳೆ. ಈ ಕಡೆ ಶರಾವತಿ ಮಾತ್ರ ಹಾಗೆ ಕೂತ್ಕೊಂಡು ಮೊಬೈಲ್ ಅಲ್ಲಿ ವಿಡಿಯೋ ಗೇಮ್ ಆಡ್ತಾ ಇರ್ಬೇಕಾದ್ರೆ ಆಗ ಕಿಶೋರ್ ಅಲ್ಲಿಗೆ ಬಂದ್ಬಿಡ್ತಾನೆ. ಏನ್ ಮೇಷ್ಟ್ರೆ, ಬಂದಿರೋ ವಿಷಯ ಹೇಳೋದನ್ನ ಬಿಟ್ಕೊಂಡು ಹೀಗೆ ಸುಮ್ನೆ ನಿಂತ್ಕೊಂಡಿರ್ತೀರಾ ಹೇಗೆ ಅಂತ ಶರಾವತಿ ಕೇಳಿದ ತಕ್ಷಣ, ಓಹೋ, ನಿನ್ಗೂನು ಕೂಡ ಕೊಲೆ, ಸುಲಿಗೆ, ದರೋಡೆ, ಕಿಡ್ನಾಪ್ ಮಾಡೋದನ್ನ ಬಿಟ್ಟು ಈ ತರ ವಿಡಿಯೋ ಗೇಮ್ ಅನ್ನ ಆಡ್ಕೊಂಡು ಎಂಜಾಯ್ ಮಾಡೋದು ಬರುತ್ತಾ? ಅದ್ ಸರಿ, ಇವಾಗ ಸುಮ್ನೆ ಬೇಡದಿರೋ ಮಾತನ್ನೆಲ್ಲ ಮಾತಾಡ್ಕೊಂಡು ನಿನ್ನನ್ನ ಹೊಗಳುವಷ್ಟು ಟೈಮು ನನ್ಗಿಲ್ಲ ಅಂತ ಆಗ ಕಿಶೋರ್ ಹೇಳಿದ ತಕ್ಷಣ, ಮತ್ತೆ ಇನ್ಯಾವ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ ಮೇಷ್ಟ್ರೆ? ಇವಾಗ ಸತ್ಯ ಹಾಗೆ ದತ್ತನಿಗೆ ಹೇಳ್ಬಿಡ್ತೀನಿ ಅಂತ ಯಾವ್ದಾದ್ರೂ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ ಮೇಷ್ಟ್ರೆ ಅಂತ ಶರಾವತಿ ಕೇಳಿದ ತಕ್ಷಣ, ಇಲ್ಲ ನೋಡು, ನಾ ಇವಾಗ ದತ್ತನ ಹತ್ರ ಸತ್ಯ ಹೇಳ್ದಿರೋ ಹಾಗೆ ನೀನ್ ತಡಿಬಹುದು. ದತ್ತನ ಹತ್ರ ರೀಚ್ ಆಗೋಕೆ ಇವಾಗ ನನ್ನ ಹತ್ರ ಇನ್ನ ಒಂದು ದೊಡ್ಡ ಪ್ಲಾನ್ ಏನೇ ಇದೆ ಅಂತ ಆಗ ಕಿಶೋರ್ ಹೇಳಿದ ತಕ್ಷಣ, ಏನ್ ಮೇಷ್ಟ್ರೆ, ಇನ್ನ ಒಂದ್ ಪ್ಲಾನ್ ಅದೇನದು ಅಂತ ಶರಾವತಿ ಕೇಳಿದ ತಕ್ಷಣ, ದೃಷ್ಟಿ ಅನ್ನೋ ದೇವತೆ ವಾಪಸ್ ಬಂದಿದ್ದಾಳೆ. ಅವಳ ಮುಂದೆ ನಿನ್ನ ಆಟ ಕೂಡ ಏನೂ ಕೂಡ ನಡೆಯಲ್ಲ. ಅವಳ ಮುಂದೆ ನೀನು ಸೋಲೋ ಹಾಗೆ ನಾನ್ ಮಾಡ್ತೀನಿ. ಅವಳ ಪರವಾಗಿ ಮಂತ್ರಿ ಕೆಲ್ಸನ ನಾನ್ ಮಾಡ್ತೀನಿ. ಅವಳನ್ನ ನಿನ್ ಮುಂದೆ ಗೆಲ್ಲಿಸ್ತೀನಿ ಅಂತ ಕಿಶೋರ್ ಹೇಳಿದ ತಕ್ಷಣ ಇತ್ತ ಶರಾವತಿಗಂತೂ ತುಂಬಾನೇ ಕೋಪ ಬರ್ತಾ ಇರುತ್ತೆ. ನೋಡು ಶರಾವತಿ, ಇಷ್ಟು ದಿನ ಇವಾಗ ದತ್ತನ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ನೀನು ಏನೇನೋ ಬಡಾಯಿ ಕೊಚ್ಕೊಂತಿದ್ಯಲ್ಲ, ಅದ್ಯಾವ್ದನ್ನು ಕೂಡ ನಡಿದೆ ಇರೋ ತರ ನಾನ್ ಮಾಡ್ತೀನಿ. ದೃಷ್ಟಿನ ಸೋಲಿಸ್ಬೇಕು ಅಂತ ನೀನು ಎಷ್ಟು ಒದ್ದಾಡ್ತಿದ್ಯೋ ಅದ್ರ 2 ನಾನು ದೃಷ್ಟಿನ ಗೆಲ್ಸಕ್ಕೋಸ್ಕರ ನಾನ್ ಕಷ್ಟಪಡ್ತೀನಿ. ಚೆಸ್ಸಾಟ ನಿನ್ಗೆ ಗೊತ್ತಿರ್ಬೇಕಲ್ಲ. ಅದೇ ತರ ದೃಷ್ಟಿ ಹಿಂದೆ ಮಂತ್ರಿಯಾಗಿ ನಾನು ಅವಳ ಜೊತೆ ಇದ್ದೇ ಇರ್ತೀನಿ. ನಿನ್ನ ಹತ್ರ ಏನೂ ಮಾಡಕ್ಕಾಗಲ್ಲ, ನೀನು ಸೋಲೋದಂತ ಗ್ಯಾರಂಟಿ, ನೆನ್ಪಲ್ಲಿ ಇಡ್ಕೊ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಿಶೋರ್ ಹೋಗ್ಬಿಡ್ತಾನೆ. ಇತ್ತ ಶರಾವತಿಗಂತೂ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಇನ್ನ ಒಂದ್ ಕಡೆ ದೃಷ್ಟಿ ಮಾತ್ರ ತುಂಬಾನೇ ಬೇಜಾರು ಮಾಡ್ಕೊಂಡು ಆಂಜನೇಯನ ದೇವಸ್ಥಾನಕ್ಕೆ ಬಂದು ಹಾಗೆ ಕಣ್ಣೀರ್ ಹಾಕ್ತಾ ಇದ್ದಾಳೆ. ದೇವ್ರೆ, ನಾನು ಏನ್ ತಪ್ಪು ಮಾಡಿದೀನಿ ಅಂತ ನನ್ಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡ್ತಿದ್ಯಾ? ಯಾವತ್ತೂ ಕೂಡ ನನ್ಗೆ ತಿಳಿದಿರೋ ಮಟ್ಟಿಗೆ ನಾನು ಯಾವತ್ತೂ ಯಾರಿಗೂ ಕೇಡನ್ನೇ ಬಯಸಿಲ್ಲ. ಆದ್ರೆ ನನ್ ಗಂಡನ ನಾನು ಪ್ರಾಣಕ್ಕಿಂತ ಜಾಸ್ತಿಯಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ಅದೇ ಹಾಗಾದ್ರೆ ನಾನ್ ಮಾಡಿರೋ ತಪ್ಪ? ಇವಾಗ ಸೀಮಾ ಅನ್ನೋ ಬಿರುಗಾಳಿ ನನ್ ಜೀವನದಲ್ಲಿ ಬಂದ್ಬಿಟ್ಟಿದ್ದಾಳಲ್ಲ, ಹೇಗ್ ಮಾಡೋದು? ಒಂದ್ ವೇಳೆ ಆ ಬಿರುಗಾಳಿ ಮುಂದೆ ನನ್ ಪ್ರೀತಿ ಏನಾದ್ರೂ ಕೊಚ್ಕೊಂಡು ಹೋದ್ರೆ ನನ್ ಗಂಡನ ಬಿಟ್ಟು ನನ್ಗೆ ಬದುಕೋ ಶಕ್ತಿ ಇಲ್ಲ ದೇವ್ರೆ. ಅವ್ರನ್ನ ಉಳಿಸ್ಕೊಳ್ಳೋದು ನಾನು ಹೇಗಂತ ಅವ್ರನ್ನ ಉಳಿಸ್ಕೊಳ್ಳಿ, ನೀನೆ ನನ್ಗೆ ಏನಾದ್ರೂ ಕೂಡ ಒಂದು ದಾರಿನ ತೋರಿಸ್ಕೊಡ್ಬೇಕು ಅಂತ ಹಾಗೆ ದೃಷ್ಟಿ ದೇವ್ರ ಹತ್ರ ಬೇಡ್ಕೊಂತ ಇರ್ಬೇಕಾದ್ರೆ ಆಗ ಅಲ್ಲಿಗೆ ಕಿಶೋರ್ ಮತ್ತೆ ಸೈಲೆಂಟ್ ಬಂದ್ಬಿಡ್ತಾರೆ. ನೀನು ಹೋರಾಡ್ಬೇಕು ಅಂತ ಕಿಶೋರ್ ಹೇಳಿದ ತಕ್ಷಣ ಆಗ ಕಿಶೋರ್ ಮಾತಿನಿಂದ ದೃಷ್ಟಿ ಹಿಂತಿರುಗಿ ನೋಡಿದ ತಕ್ಷಣ ಅವರಿಬ್ರು ಅಲ್ಲಿ ನಿಂತ್ಕೊಂಡಿರ್ತಾರೆ. ಅಲ್ಲಮ್ಮ ದೃಷ್ಟಿ, ಇವಾಗ ಏನಾಗಿದೆ ಅಂತ ನೀನು ಇಲ್ಲಿ ಬಂದ್ಕೊಂಡು ಇವಾಗ ಕಣ್ಣೀರ್ ಹಾಕ್ತಾ ಇದೀಯಾ? ಯಾಕೆ ನಿನ್ನ ಹತ್ರ ಬುದ್ಧಿ ಇಲ್ವಾ, ಶಕ್ತಿ ಇಲ್ವಾ? ಅಲ್ಲ, ಕಣ್ಣೀರ್ ಹಾಕೋಷ್ಟು ನೀನು ಅಬಲೆನ? ನೋಡು, ನೀನು ಗಂಡನ ಉಳಿಸ್ಕೋಬೇಕು ಅಂತಂದ್ರೆ ಇವಾಗ ಅದ್ಯಾವ್ದೋ ಹುಡುಗಿ ಬಂದಿದ್ದಾಳಲ್ಲ, ಅವ್ರ ವಿರುದ್ಧ ನೀನು
ಗೆಲ್ಬೇಕು, ಅವಾಗ್ಲೇನೆ ನಿನ್ ಗಂಡನ ನೀನು ಉಳಿಸ್ಕೊಳ್ಳಕ್ ಆಗೋದು, ನೀನು ಹೋರಾಡ್ಬೇಕು ದೃಷ್ಟಿ ಅಂತ ಕಿಶೋರ್ ಹೇಳಿದ ತಕ್ಷಣ, ಹೌದಮ್ಮ ದೃಷ್ಟಿ, ನೋಡು ಬಾವಂತರ ಅಷ್ಟೊಂದು ನನ್ಗೆ ಚೆನ್ನಾಗ್ ಮಾತಾಡಕ್ಕೆ ಬಾರ್ದೇ ಇರ್ಬೋದು, ನೋಡು ನಮ್ ಭಾಷೆಯಲ್ಲಿ ಹೇಳ್ತಾರ ನೋಡು, ಇವಾಗ ನಮ್ಮ ಮಧ್ಯೆ ಏನಾದ್ರೂ ಕಡ್ಡಿ ಅಲ್ಲಾಡ್ಸಕ್ ಯಾರಾದ್ರೂ ಬಂದಿದ್ರೆ ಅವ್ರನ್ನ ಕಡ್ದು ತುಂಡ್ ಮಾಡ್ಬೇಕು ಅಂತ ಹೇಳ್ತಾರ ನೋಡು. ಅದೇ ತರ ಇವಾಗ ನಿನ್ ಜೀವನದಲ್ಲಿ ಯಾರಾದ್ರೂ ಬಂದಿದ್ರೆ ಅವ್ರನ್ನ ಮಾತ್ರ ಯಾವ್ದೇ ಕಾರಣಕ್ಕೂ ನೀನು ಸುಮ್ನೆ ಬಿಡ್ಬಾರ್ದು ದೃಷ್ಟಿ, ಅವ್ರನ್ನ ಕೊಚ್ಚಿ ಆದ್ರೂ ನೀನು ನಿನ್ ಜೀವನ ಉಳಿಸ್ಕೋಬೇಕು ಅಂತ ಸೈಲೆಂಟ್ ಹೇಳ್ಬಿಡ್ತಾನೆ. ನೋಡ್ ದೃಷ್ಟಿ, ಒಂದ್ ವೇಳೆ ನನ್ನ ಹತ್ರ ಆಗಲ್ಲ ಅಂತ ನೀನೇನಾದ್ರೂ ನಿನ್ ಮನ್ಸಿಗೆ ತಗೊಬಂದ್ಬಿಟ್ರೆ ಆವಾಗ್ಲೇ ನೀನು ಸೋತೋಗ್ಬಿಡ್ತೀಯ. ಇಲ್ಲ ನನ್ನ ಹತ್ರ ಆಗುತ್ತೆ, ನಾನು ಹೋರಾಡ್ತೀನಿ ಅಂತ ಒಂದ್ ವೇಳೆ ನಿನ್ ಮನ್ಸಲ್ಲಿ ನೀನು ಗಟ್ಟಿ ನಿರ್ಧಾರ ಮಾಡ್ಬಿಟ್ರೆ ಆವಾಗ್ಲೇ ನೀನು ಗೆಲ್ತೀಯ. ನಿನ್ನ ಹತ್ರ ಆಗುತ್ತೆ ದೃಷ್ಟಿ, ನೀನು ನಿನ್ ಗಂಡನ ನೀನು ಉಳಿಸ್ಕೊಳ್ಳೇಬೇಕು, ಬಾ ಇವಾಗ ಅಂತ ಹೇಳ್ಕೊಂಡು ದೃಷ್ಟಿನ ಕರ್ಕೊಂಡು ಅಲ್ಲಿಂದ ಕಿಶೋರ್ ಮತ್ತೆ ಸೈಲೆಂಟ್ ಹೋಗ್ತಾರೆ. ಇನ್ನ ಒಂದ್ ಕಡೆ ದತ್ತ ಮಾತ್ರ ಶರಾವತಿ ಹತ್ರ ಬಂದ್ಕೊಂಡು, ಅಕ್ಕ ದೃಷ್ಟಿನ ಏನಾದ್ರೂ ನೋಡಿದ್ಯಾ ಅಂತ ಕೇಳಿದ ತಕ್ಷಣ ಆಗ ಶರಾವತಿಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ. ನನ್ ತಮ್ಮನ ಎಲ್ಲರಂತ ಅಲ್ಲ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ನೀನು ಕೂಡ ಎಲ್ಲರ ತರನೇ ಅಂತ ಶರಾವತಿ ಹೇಳಿದ ತಕ್ಷಣ, ಅಲ್ಲ ಏನಕ್ಕ ನಿನ್ ಮಾತಿನ ಅರ್ಥ ಏನು ಅಂತ ದತ್ತ ಕೇಳ್ಬಿಡ್ತಾನೆ. ಏನಿಲ್ಲ, ಮುಂಚೆ ಆಗದಿದ್ರೆ ನೀನು ಅಮ್ಮ ಎಲ್ಲಿ ಅಂತ ಕೇಳ್ತಿದ್ದೆ, ಆದ್ರೆ ಇವಾಗ ಬಂದ್ಬಿಟ್ಟು ಹೆಂಡತಿಯಲ್ಲಿ ಅಂತ ಕೇಳ್ತಿದ್ಯಲ್ವಾ, ಆ ಮಾತಿಗೆ ಹೇಳ್ದೆ ಅಂತ ಶರಾವತಿ ಹೇಳಿದ ತಕ್ಷಣ, ಅಯ್ಯೋ ಅಕ್ಕ ಇವಾಗ ಆ ಮಾತನೆಲ್ಲ ಬಿಡು, ನಾನ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾ ಅಂತ ರೂಮಿಗೆ ಕರ್ಕೊಂಡ್ ಬಂದ್ಬಿಡ್ತಾನೆ. ಅಕ್ಕ ನನ್ಗೆ ಯಾಕೋ ಅನ್ಸುತ್ತೆ ಈ ಪ್ರಪಂಚದಲ್ಲಿರುವ ಕೆಟ್ಟ ಗಂಡ ಅಂತಂದ್ರೆ ನಾನೇ ಅಂತ ಅನ್ಸುತ್ತೆ ಅಂತ ದತ್ತ ಹೇಳಿದ ತಕ್ಷಣ ಆಗ ಶರಾವತಿ, ಯಾಕ್ ದತ್ತು ಇವತ್ತು ಏನೇನೋ ಮಾತಾಡ್ತಿದ್ಯಲ್ಲ, ಯಾಕೆ ಏನಾಯ್ತು ಅಂತ ಶರಾವತಿ ಕೇಳಿದ ತಕ್ಷಣ, ಹ್ಞೂ ಅಕ್ಕ ದೃಷ್ಟಿನ ನಾನು ತುಂಬಾನೇ ದ್ವೇಷ ಮಾಡ್ತಿದ್ದೀನಿ, ಅವಳು ಸಾಯೋವರೆಗೂ ಕೂಡ ಅವಳನ್ನ ದ್ವೇಷ ಮಾಡ್ಬೇಕು, ಅವಳಿಗೆ ತುಂಬಾನೇ ಶಿಕ್ಷೆ ಕೊಡ್ಬೇಕು ಅಂತ ನಾನು ಅವಳನ್ನ ಮದ್ವೆ ಆದೆ. ಆದ್ರೆ ಇವಾಗ ಕಾಲನೇ ಬದಲಾಗ್ಬಿಟ್ಟಿದೆ ಅಕ್ಕ, ಅವಳು ನನ್ ಮುಂದೆ ತೋರ್ಸೋ ಪ್ರೀತಿಗೆ ಇವಾಗ ನಾನು ಅವಳ ಮೇಲಿರೋ ದ್ವೇಷನೆಲ್ಲ ಮರೆತ್ ಬಿಟ್ಟಿದೀನಿ, ನಿಧಾನಕ್ಕೆ ಆ ದ್ವೇಷ ಎಲ್ಲ ಕರ್ಗೋಗ್ಬಿಟ್ಟಿದೆ ಅಕ್ಕ ಅಂತ ದತ್ತ ಹೇಳಿದ ತಕ್ಷಣ ಈತ ಶರಾವತಿಗಂತೂ, ಹಾಗಾದ್ರೆ ಇವಾಗ ದತ್ತನಿಗೆ ಅವಳ ಮೇಲೆ ದ್ವೇಷನೇ ಇಲ್ವಾ, ಎಲ್ಲ ಕರ್ಗೋಗಿದ್ಯಾ, ಅಂದ್ರೆ ಇವಾಗ ಪ್ರೀತಿ ಮಾಡಕ್ ಏನಾದ್ರೂ ಸ್ಟಾರ್ಟ್ ಮಾಡ್ಬಿಟ್ಟಿದಾನ ಹೇಗೆ ಅಂತ ಶರಾವತಿ ಯೋಚನೆ ಮಾಡ್ತಿರ್ಬೇಕಾದ್ರೆ, ಅಕ್ಕ ಏನಕ್ಕ ನೀನು ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ, ನೋಡು ಆವತ್ತು ಚಾಕು ಮನೆಗೆ ಕಳ್ಳ ಬಂದು ಚಾಕು ಹಾಕಕ್ಕಂತ ಬಂದವಾಗ್ಲೂ ಕೂಡ ದೃಷ್ಟಿ ಹೋಗಿ ತಡೆದು ತಾನದ್ನ ಚುಚ್ಚಿಸ್ಕೊಂಡಿದ್ದಾಳೆ, ಆವತ್ತು ಕಾಡನೆ ಬಂದವಾಗ್ಲೂ ಕೂಡ ನನ್ನನ್ನ ಕಾಪಾಡಿದಾಳೆ, ಇಂದೇ ತರ ಎಷ್ಟೊಂದು ಅಪಾಯದಲ್ಲಿರುವಾಗ ನನ್ನನ್ನ ಕಾಪಾಡಿ ಅವಳ ಜೀವನ ಪಣಕ್ಕಿಟ್ಟು ನನ್ ಜೀವನ ಉಳಿಸಿದಾಳೆ. ಹಾಗಾಗಿ ಅವಳ ಪ್ರೀತಿ ಮುಂದೆ ನಂದು ಏನೂ ಕೂಡ ಇಲ್ಲಕ್ಕ, ಅವಳ ಪ್ರೀತಿಗೆ ನಾನು ಸೋತು ಹೋಗಿದ್ದೀನಿ, ಅವಳ ಪ್ರೀತಿಗೆ ನಾನು ಲಾಯಕ್ ಹೌದೋ ಅಲ್ವೋ ಅಂತ ನನಗ್ ಅನ್ನಿಸ್ತಾ ಇದೆ ಅಂತ ದತ್ತ ಹೇಳಿದ ತಕ್ಷಣ, ಯಾಕೋ ದತ್ತು ನೀನು ಇವತ್ತು ಈ ತರ ಎಲ್ಲ ಮಾತಾಡ್ತಿದ್ಯಾ ಅಂತ ಆಗ ಶರಾವತಿ ಕೇಳ್ತಾಳೆ. ಅಕ್ಕ ನಾನು ದೃಷ್ಟಿಗೆ ತುಂಬಾನೇ ಅನ್ಯಾಯ ಮಾಡ್ಬಿಟ್ಟಿದೀನಿ, ಹಾಗಂತ ಇವಾಗ ಒಂದೇ ಸರಿಗೆ ಅವಳ ಮೇಲೆ ನಾನೇನಾದ್ರೂ ಪ್ರೀತಿನ ತೋರಿಸ್ಬಿಟ್ರೆ ಅದನ್ನ ಅವಳಿಗೆ ನಾಟಕ ಅಂತಾನು ಅನ್ನಿಸ್ಬಹುದು, ಹಾಗಾಗಿ ಅವಳಿಗೆ ನಾನು ತುಂಬಾ ಅವಳನ್ನ ಒಳ್ಳೇದಾಗಿ ನೋಡ್ಕೋಬೇಕು, ಅವಳನ್ನ ನಾನು ಹೇಗಕ್ಕ ಇವಾಗ ನಂಬಿಸೋದು, ಏನ್ ಮಾಡಿದ್ರೆ ಅವಳಿಗೆ ಒಳ್ಳೇದಾಗುತ್ತೆ, ಅವಳನ್ನ ನಾನು ಹೇಗಕ್ಕ ಇದನ್ನೆಲ್ಲ ನಂಬಿಸ್ಲಿ ಅಂತ ದತ್ತ ಹೇಳಿದ ತಕ್ಷಣ ಆಗ ಶರಾವತಿ ಮಾತ್ರ, ಹೌದಾ ದತ್ತು, ಹಾಗಾದ್ರೆ ನಿನ್ ಕೆಲ್ಸ ಆಯ್ತು ಅಂತ ಹಿಡ್ಕೊ, ನಿನಗ್ ನಾನ್ ಸಹಾಯ ಮಾಡ್ತೀನಿ, ಆ ದೃಷ್ಟಿಗೆ ನಿನ್ ಪ್ರೀತಿ ಸಿಗೋ ಹಾಗೆ ನಾನ್ ಮಾಡ್ತೀನಿ ಅಂತ ಶರಾವತಿ ಹೇಳ್ತಾಳೆ. ಇನ್ನ ಒಂದ್ ಕಡೆ ದೃಷ್ಟಿ ಮಾತ್ರ, ಹಾಗಾದ್ರೆ ಇವಾಗ ಇನ್ನ ಏನ್ ಮಾಡೋದು ಕಿಶೋರಣ್ಣ ಅಂತ ದೃಷ್ಟಿ ಕೇಳಿದ ತಕ್ಷಣ, ಅದನ್ನ ನಿನ್ನ ಹೃದಯದ ಹತ್ರ ಕೇಳ್ಕೊ, ನೋಡು ಇವಾಗ ಸುಮ್ನೆ ಕೂತ್ಕೊಂಡಿದ್ರ ಆಗಲ್ಲ, ನೀನು ಅದ್ ಸರಿ ದತ್ತನ ಎಷ್ಟು ಪ್ರೀತಿಸ್ತೀಯಾ ಅಂತ ಹಾಗೆ ಕಿಶೋರ್ ಕೇಳಿದ ತಕ್ಷಣ, ನಾನು ಈ ದೇವ್ರನ್ನ ಎಷ್ಟು ಪ್ರೀತಿಸ್ತೀನೋ ಅದಕ್ಕಿಂತ ಜಾಸ್ತಿಯಾಗಿ ನಾನು ಅವ್ರನ್ನ ಪ್ರೀತಿಸಿದೀನಿ ಅಂತ ದೃಷ್ಟಿ ಹೇಳಿದ ತಕ್ಷಣ, ಮತ್ತೆ ಮುಗ್ದೋಯ್ತಲ್ಲ, ಇವಾಗ ಅಸೀಮಾ ಗೀಮಾ ರೀಮಾ ಯಾರ್ ಬಂದ್ರು ಕೂಡ ದತ್ತಬಾಯಿ ಲೈಫಲ್ಲಿ ಜಾಗನೇ ಇಲ್ಲ. ನೋಡು ದತ್ತಬಾಯಿ ಏನು ಅಂತ ನನ್ಗೆ ಚೆನ್ನಾಗಿ ಗೊತ್ತು, ಅವರು ಇವಾಗ ಸೀಮನಿಂದ ದೂರನೇ ಉಳಿದ್ಬಿಟ್ಟಿದ್ದಾರೆ, ಯಾಕಂತಂದ್ರೆ ಅವಳು 8 ವರ್ಷದ ಹಿಂದೆ ಆ ಕೊಟ್ಟಿರೋ ನೋವಿದೆ ನೋಡು, ಅದ್ರ 8 ವರ್ಷದಿಂದ ಕೂಡ ದತ್ತಬಾಯಿ ಎಷ್ಟೊಂದು ಸಂಕಟ ನರ್ಕ ಅನುಭವಿಸಿದಾರಂತ ಅದನ್ನ ನಾವೆಲ್ಲರೂ ಕೂಡ ನೋಡಿದೀವಿ, ಅವ್ರ ಮುಖದಲ್ಲಿ ಯಾವತ್ತೂ ಕೂಡ ನಗುನೇ ಇರ್ಲಿಲ್ಲ. ಆದ್ರೆ ದೃಷ್ಟಿ ಒಂದ್ ಮಾತು ಏನ್ ಗೊತ್ತಾ, ದತ್ತಬಾಯಿ ಜೀವನದಲ್ಲಿ ಯಾವತ್ ನೀನು ಕಾಲಿಟ್ಯೋ ಆವತ್ತೇನೆ ಅವ್ರ ಮುಖದಲ್ಲಿ ನಗು ತಗೊಬಂದಿರೋದು ನೀನು ಅಂತ ಹಾಗೆ ಸೈಲೆಂಟ್ ಹೇಳಿದ ತಕ್ಷಣ, ಆದ್ರೆ ಇವಾಗ ಅವ್ರು ನನ್ನನ್ನ ತುಂಬಾನೇ ದ್ವೇಷ ಮಾಡ್ತಿದಾರಲ್ಲ, ದ್ವೇಷಕ್ಕೋಸ್ಕರನೇ ತಾನೇ ನನ್ನನ್ನ ಮದ್ವೆ ಆಗಿರೋದು ಅಂತ ದೃಷ್ಟಿ ಹೇಳ್ತಿರ್ಬೇಕಾದ್ರೆ, ಅದು ಆ ಇಂಪನ ಪ್ರೆಗ್ನೆಂಟ್ ಆಗಿದ್ಲು, ಅವಳಿಗೋಸ್ಕರ ನಾನು ನಾಟಕ ಮಾಡಿದೆ ಅಂತ ನೀನು ಆ ಸತ್ಯನ ದತ್ತನ ಮುಂದೆ ಹೇಳ್ಬಿಡು, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಕಿಶೋರ್ ಹೇಳಿದ ತಕ್ಷಣ ಈ ಮಾತನ್ನ ಕೇಳಿಸ್ಕೊಂಡು ಸೈಲೆಂಟ್ ಅಂತೂ ತುಂಬಾನೇ ಶಾಕ್ ಆಗ್ತಾನೆ. ಏನ್ ಭಾವ ನೀವು ಹೇಳ್ತಾ ಇರೋದು, ಆ ಇಂಪನ ಪ್ರೆಗ್ನೆಂಟ್ ಆಗಿದ್ಲ ಅಂದ್ರೆ ನಿಮ್ ಮಾತಿನ ಅರ್ಥ ಏನ್ ಭಾವ ಅಂತ ಕಿಶೋರ್ ಹೇಳ್ತಾ ಇರ್ಬೇಕಾದ್ರೆ, ಹೌದು ಆ ಇಂಪನ ಪ್ರೆಗ್ನೆಂಟ್ ಆಗಿದ್ಲು, ಅವಳಿಗೆ ಮಾತು ಕೊಟ್ಟಿದೆ ನಾನು ಈ ವಿಷಯನ ಕೂಡ ಯಾರಿಗೂ ಕೂಡ ಹೇಳ್ಬಾರ್ದು ಅಂತ, ಆದ್ರೆ ಭಾವ ಯಾಕೆ ಭಾವ ನೀವು ಈ ವಿಷಯನ ಇವಾಗ ಹೇಳ್ತಾ ಇರೋದು ಅಂತ ಆಗ ಕಿಶೋರ್ ಹತ್ರ
ದೃಷ್ಟಿ ಕೇಳ್ತಾ ಇರ್ಬೇಕಾದ್ರೆ ನಿನ್ ಮಾತಿನ ಮನೆ ಹಾಳಾಗ ಇಲ್ಲಿ ಇವಾಗ ನಿನ್ ಜೀವನನೇ ಹಾಳಾಗ್ತಾ ಇದೆ ನೋಡು, ಇವಾಗ್ಲೇನೆ ನಾನು ದತ್ತಬಾಯಿ ಹತ್ರ ಹೋಗ್ಬಿಟ್ಟು ಎಲ್ಲ ವಿಷಯನೂ ಕೂಡ ಹೇಳ್ಬಿಡ್ತೀನಿ ಅಂತ ಸೈಲೆಂಟ್ ಹೇಳ್ತಿರ್ಬೇಕಾದ್ರೆ ಆಗ ಸೈಲೆಂಟ್ ಹತ್ರ ಬಂದ್ಕೊಂಡು ದೃಷ್ಟಿ ತನ್ನ ತಲೆ ಮೇಲೆ ಅವನ ಕೈ ಇಟ್ಕೊಂಡು ಸುಮ್ನಿರಣ್ಣ, ಇವಾಗ ನಾನು ನಿಮ್ ಮೇಲೆ ಆಣೆ ಮಾಡ್ತಾ ಇದ್ದೀನಿ, ಯಾವ್ದೇ ಕಾರಣಕ್ಕೂ ಈ ಮಾತನ್ನ ನೀವು ಅವರಿಗೆ ಹೇಳ್ಬಾರ್ದು ಅಂತ ದೃಷ್ಟಿ ಆಣೆ ಮಾಡಿಸ್ಕೊಂತಾಳೆ. ಈ ಕಡೆ ಸೈಲೆಂಟಿಗೆ ಮಾತ್ರ ತುಂಬಾನೇ ಕೋಪ ಮಾಡ್ಕೊಂಡು ದೃಷ್ಟಿ ನೀನು ಇಷ್ಟೊಂದು ಒಳ್ಳೆಯವಳಾಗಿನೇ ಇವಾಗ ನೀನು ಜೀವನದಲ್ಲಿ ಇಷ್ಟೊಂದು ಎಡವಟ್ ಮಾಡ್ಕೊಂಡಿರೋದು ಏನ್ ದೃಷ್ಟಿ ಇದೆಲ್ಲ ಅಂತ ಸೈಲೆಂಟ್ ಬೈತಾ ಇರ್ಬೇಕಾದ್ರೆ, ನೋಡ್ ಸೈಲೆಂಟ್ ಹಂಗಲ್ಲ ಮಾತಾಡ್ಬೇಡ, ನೋಡು ದೃಷ್ಟಿ ಇವಾಗ ಎಷ್ಟು ಒಳ್ಳೆಯವಳು ಇದ್ದಾಳಲ್ವಾ, ಅದೇ ಅವಳನ್ನ ಮುಂದೊಂದ್ ದಿನ ಕಾಯುತ್ತೆ ನೋಡು. ಇವಾಗ ಮುಂದೊಂದ್ ದಿನ ದತ್ತನಿಗೆ ಈ ಸತ್ಯ ಎಲ್ಲ ತಿಳಿದಾದ ನಂತರ ದತ್ತನ ಸ್ಥಾನದಲ್ಲಿ ದೃಷ್ಟಿ ಪೊಸಿಷನ್ ಹೆಂಗಿರುತ್ತೆ ಗೊತ್ತಾ, ತುಂಬಾನೇ ಎತ್ತರವಾಗಿರುತ್ತೆ ಅಂತ. ಹಾಗೆ ಕಿಶೋರ್ ಹೇಳ್ತಿರ್ಬೇಕಾದ್ರೆ, ಅಣ್ಣ ಮುಂದಿನ ವಿಷಯ ಬಿಡಿ ಅಣ್ಣ, ಇವಾಗ ಏನ್ ಮಾಡೋದು, ದೃಷ್ಟಿಗೆ ದಿನ ಬಂದು ದೇವ್ರ ಮುಂದೆ ಕೂತ್ಕೊಂಡು ಅಳ್ತಾ ಇರೋದಾ ಅಂತ. ಹಾಗೆ ಸೈಲೆಂಟ್ ಕೇಳ್ತಿರ್ಬೇಕಾದ್ರೆ, ಇಲ್ಲ ದೃಷ್ಟಿ, ಇವಾಗ ನೀನು ಸೀತೆಯಿಂದ ಗೀತ ಆಗುವ ಸಮಯ ಬಂದಿದೆ, ನಿನ್ ಗಂಡನ ಯಾರಿಗೂ ಕೂಡ ಬಿಟ್ಕೊಡ್ದೆ ನೀನು ಉಳಿಸ್ಕೊಳ್ಳಕ್ಕೆ ಹೋರಾಟ ನೀನು ಮಾಡ್ಲೇಬೇಕಮ್ಮ ಅಂತ ಕಿಶೋರ್ ಹೇಳಿದ ತಕ್ಷಣ ಆಗ ಮನ್ಸನ್ನ ಹಾಗೆ ಗಟ್ಟಿ ಮಾಡ್ಕೊಂತ ಇರ್ತಾಳೆ ದೃಷ್ಟಿ. ಇನ್ನ ಒಂದ್ ಕಡೆ ಶರಾವತಿ ಮಾತ್ರ ಮನೆಗೆ ಸೀರೆ, ಹೂ, ಹಣ್ಣು, ಬಳೆ ಎಲ್ಲದನ್ನು ಹಾಗೆ ತಗೊಂಡು ಚನ್ನಮ್ಮ ಅಂತ ಕರ್ಕೊಂಡು ದೃಷ್ಟಿ ಮನೆ ಹತ್ರ ಬಂದ್ಬಿಡ್ತಾಳೆ. ಮನೇಲಿರೋ ರೂಪ ಮತ್ತೆ ಹಾಗೆ ರಾಜ ಅವಳನ್ನು ನೋಡ್ಕೊಂಡು ತುಂಬಾನೇ ಶಾಕ್ ಆಗ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.